ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗುಬ್ಬಿ ತಾಲೂಕು 5ನೇ ಸ್ಥಾನ ಪಡೆದಿರುವುದು ನನಗೆ ತೃಪ್ತಿ ತಂದಿಲ್ಲ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ಅಂಕಸಂದ್ರ ಹೂವಿನಕಟ್ಟೆ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಹಾಗೂ ರಂಗನಹಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನ ಸಲ್ಲಿಸಿ ಮಾತನಾಡಿದ ಅವರು, ಎಸ್ಎಸ್ಎಲ್ಸಿ ಪರೀಕ್ಷೆಗೂ ಮುಂಚೆ ತಹಶೀಲ್ದಾರ್ ಹಾಗೂ ಬಿಇಒ ಮತ್ತು ಶಿಕ್ಷಕರಿಗೆ ಹಲವು ರೀತಿಯ ಸಭೆಗಳನ್ನ ಮಾಡಿ ಈ ಬಾರಿ ಗುಬ್ಬಿ ತಾಲೂಕು ಶೈಕ್ಷಣಿಕವಾಗಿ 2ರಿಂದ 3ನೇ ಸ್ಥಾನದಲ್ಲಿ ನಿಲ್ಲಬೇಕು ಎಂದು ತಿಳಿಸಿದೆ. ಆದರೆ ಈ ಬಾರಿಯೂ ಸಹ ಕಳೆದ ಬಾರಿಯಂತೆ 5ನೇ ಸ್ಥಾನ ಪಡೆದಿರುವುದು ನನಗೆ ತೃಪ್ತಿಯನ್ನ ನೀಡಿಲ್ಲ. ಆದರೆ ಶೇಕಡಾವಾರು ಫಲಿತಾಂಶ ಚೆನ್ನಾಗಿದೆ ಎಂದು ತಿಳಿಸಿದ್ರು. ಇನ್ನು ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಹಾಗೂ ಬಿದ್ರೆ ಗ್ರಾಮಗಳಿಗೆ ಆಸ್ಪತ್ರೆ ನಿರ್ಮಾಣದ ಕಾರ್ಯಕ್ಕೆ ಈಗಾಗಲೇ ಟೆಂಡರ್ ಕರೆದಿದ್ದು ಕೆಲಸ ಕಾರ್ಯವನ್ನ ಇನ್ನೂ ಕೆಲವೇ ದಿನಗಳಲ್ಲಿ ಆರಂಭಿಸಲಾಗುವುದು ಎಂದು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರು, ಹಲವಾರು ಮುಖಂಡರು, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಿಂದು ಮಾಧವ್ ಸೇರಿದಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಕಾಂಕ್ರೀಟ್ ರಸ್ತೆ ಮತ್ತು 2 ಕಡೆ ಡ್ರೈನೇಜ್ ಮತ್ತು ಕಾಂಕ್ರೀಟ್ ರಸ್ತೆ ಇಲ್ಲಿ ಆಯುಷ್ ಬಿಲ್ಡಿಂಗು ಇಲ್ಲಿ ಮತ್ತು 3 ಗಂಟೆ ಒಳಗೆ 65 ಲಕ್ಷ ಬಿಲ್ಡಿಂಗ್ ಹಾಕಿ ಬಿಲ್ಡಿಂಗ್ ಪ್ರಾರಂಭ ಮಾಡೋಕ್ಕೆ ಸಾಕಷ್ಟು ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇರುವಂಥದ್ದು ಮತ್ತು ಏನು ಮಾತ್ರೆಗಳು ಕೂಡ ಸಿಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಬರ್ತಾ ಇದೆ. ಎಲ್ಲ ಕಡೆಗೂ ರಿಕ್ರೂಟ್ಮೆಂಟ್ ಆಗಿಲ್ಲ, ಈಗ ರಿಕ್ರೂಟ್ಮೆಂಟ್ ಮಾಡ್ಕೊತಾರೆ. ಎಲ್ಲ ಇಲಾಖೆಯಲ್ಲೂ ಶಾರ್ಟೇಜ್ ಇರತಕ್ಕಂಥದ್ದು, ಎಲ್ಲ ಔಟ್ಸೋರ್ಸ್ ಮಾಡ್ತಾವ್ರೆ. ನೀವು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲೇ ನಾವು ಫುಲ್ ಮಾಡಿಲ್ಲ. ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲೇ 60,000 ಹುದ್ದೆ ಖಾಲಿಯಾಗಿ. ಅದರಿಂದ ಎಲ್ಲ ಈಗ ಸರ್ಕಾರ ಎಲ್ಲ ಇಲಾಖೆಯಲ್ಲೂ ರಿಕ್ರೂಟ್ಮೆಂಟ್ ಮಾಡ್ಕೊತಾ ಐತೆ. ಇನ್ನು ಮುಂದೆ ಸರಿಯಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸರ್ಕಾರಿ ಆಸ್ಪತ್ರೆ ಕಟ್ಟಡಗಳು ಕೂಡ ಈಗ ಬಿದ್ರೆ ಇರ್ಬೋದು, ದೊಡ್ಡಗುಣಿ ಆಗೈತೆ, ಬಿದ್ರೆ ಆಗೈತೆ, ದೊಡ್ಡಗುಣಿ ಆಗೈತೆ, ಎಲ್ಲ ಕಟ್ಟಡಗಳು ಎಲ್ಲೆಲ್ಲಿ ಹೋಗಿದ್ವೋ ಎಲ್ಲ ಕಟ್ಟಡಗಳನ್ನು ಹಾಕಿದ್ದೀವಿ. ಇದು ಹೋದ್ಸರ್ನೇ ಟೆಂಡರ್ ಆಗಿವೆ, ಕೆಲಸ ಶುರು ಮಾಡಬೇಕು. ಸೊ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ CM ಆಗಬೇಕು ಅಂತ ಹೇಳಿ ಒಂದಷ್ಟು ನಾಯಕರುಗಳು ಮುಂದಾಗಿರುವಂಥದ್ದು, ಇದ್ರ ಬಗ್ಗೆ ಏನಿಸುತ್ತೆ ಸರ್? ಅಲ್ಲ, ನೀವು ಕಾಂಗ್ರೆಸ್ ಶಾಸಕರು, ನಿಗಮ ಮಂಡಳಿ ಅಧ್ಯಕ್ಷರಿದ್ದೀರಿ, ಹಂಗಾಗಿ ನನಗೆ ಅದ್ರ ಬಗ್ಗೆ ಯಾರು ಸೀಟ್ ಖಾಲಿ ಇಲ್ಲ, ಸರ್ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲ, ಈಗ ಇನ್ನೂ ನಡೀತಾ ಇದೆ ಹಗ್ಗಜಗ್ಗಾಟ, DKಶಿನ, ಸಿದ್ದರಾಮಯ್ಯನ, ಮಲ್ಲಿಕಾರ್ಜುನ್ ಖರ್ಗೆನ ಅಂತ. ಈಗ ಶಾಸಕರು ಯಾರ ಕಡೆ ಇದ್ದಾರೆ? ಗುಬ್ಬಿ ಶಾಸಕರು ಯಾರ ಕಡೆ ಇದ್ದಾರೆ? ಎಲ್ಲ ಕಾಂಗ್ರೆಸ್ ಪಕ್ಷದ ಕಡೆ ಇದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಿ, ಆದ್ರೂ ಎಲ್ಲೋ ಒಂದ್ ಕಡೆ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅಲ್ವಾ ಅಂತ. ಏನು ಗೊಂದಲ ಇಲ್ಲ, ನೀವು ಸೃಷ್ಟಿ ಮಾಡ್ತೀರ ಇಲ್ಲ. ನೀವು ಕೇಳ್ತೀರ, ನಾನು ಕೇಳ್ದಂಗೆ ಬಾಯ್ತಪ್ಪ ಅವ್ರೇನೋ ಹೇಳ್ತಾರೆ, ಅದನ್ನ ಬೇಕಾದ್ರೆ ತಕ್ಕ ರುಬ್ತೀರ ಹಾಕೋದು. ವಾಸಣ್ಣ ಏನು ಬಾಯ್ ತಪ್ಪ ಹೇಳ್ತಾ ಇಲ್ಲ, ಕರೆಕ್ಟಾಗಿ ಹೇಳಿ ಅಂತ ಅಷ್ಟೇ. ಗೊತ್ತಿಲ್ಲದ್ರೆ ಹೇಳಿದೀನಿ, ಗೊತ್ತಿಲ್ಲದೇನಲ್ಲ ಸರ್. ಈಗ 50 ಗೊತ್ತಿಲ್ಲ ಸರ್, 50 ಒಂದು ಇದಿದೆ ಸರ್, ಅದು ಗೊತ್ತಿಲ್ಲ. ಏಕಾಏಕಿ 1000 ರೂಪಾಯಿ ಸಿಲಿಂಡರ್ ಜಾಸ್ತಿ ಆಯ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ ಇರಾನ್ ಮಧ್ಯ ಪ್ರಾಂತ್ಯದಲ್ಲಿ ಯುದ್ಧ ನಡೀತಾ ಐತೆ, ಅಲ್ಲಿಂದಲೇ ಬರಬೇಕಾಗಿತ್ತು, ಗ್ಯಾಸ್ ಬರ್ತಾ ಇಲ್ಲ. ಅದರಿಂದ ಆಟೋಮೆಟಿಕಲಿ ಇದೆಲ್ಲ ಸೈಕಲ್ ಚೈನ್ ಸರ್ಕೊಂಡಿದ್ದಂಗೆ ಒಂದು ಪ್ರಾಬ್ಲಮ್ ಆದರೆ ಎಲ್ಲ ಇಡೀ ಪ್ರಪಂಚಕ್ಕೆ ಪ್ರಾಬ್ಲಮ್ ಆಗ್ತದೆ. ಪಂಚರಾಜ್ಯ ಚುನಾವಣೆ ಮುಗಿತಿದ್ದಂಗೆ ಸಿಲಿಂಡರ್ ಡೀಸೆಲ್ ಬಿಜೆಪಿ ಆಟನೇ ಏನಾಗ್ಬೋದು ಸರ್? ಪಂಚರಾಜ್ಯ ಚುನಾವಣೆ ಏನಾಗ್ಬೋದು ಗೊತ್ತಿಲ್ಲ ಸರ್, ನಾವು ಶಾಸ್ತ್ರ ಹೇಳಲ್ಲ. ಯಾರು ತಿಳ್ಕೊಂಡಿರ್ತೀರ? ಯಾರು ಗೊತ್ತಿರಲ್ವಾ ಸರ್? ನೀವು ಶಾಸಕರು, ಕಾಂಗ್ರೆಸ್ ಶಾಸಕರು ಒಬ್ರು ಗೊತ್ತಿರಲ್ವಾ ಸರ್ ತಮಗೆ? ಏನ್ ಗೊತ್ತಾಗುತ್ತೆ, ನೀವು ಹೇಳಿ ನೋಡಿ. ಸಮೀಕ್ಷೆ ಪ್ರಕಾರ ಆ ಸಮೀಕ್ಷೆ ಸುಳ್ಳಾಗಿರೋ ಎಷ್ಟವೇ. ಹೋದ್ ಸರಿ 450 ಸೀಟ್ ಬರ್ತದೆ ಬಿಜೆಪಿ ಅಂತಿದ್ರು, 450 ಬಂತ, ಮೆಜಾರಿಟಿನೇ ಬರಲಿಲ್ಲ ಅಲ್ವಾ. 236 ನಿಂತೋಯ್ತು, 450 ಬರ್ತವೆ ಅಂತ ಹೇಳ್ತಿರಲ್ಲ. ದಾವಣಗೆರೆ, ಬಾಗಲಕೋಟೆ, ನಾನು ಹೋಗಿದ್ದೆ, ದಾವಣಗೆರೆ ಗೆಲ್ತೀನಿ. ಬಾಗಲಕೋಟೆ ಗೊತ್ತಿಲ್ಲ, ನಾನು ಹೋಗಿಲ್ಲ. ಎಲ್ಲ ಒಂದ್ ಕಡೆ ತುರೇಕೆರೆ ಕ್ಷೇತ್ರ ಇದನ್ನ ಸವಾಲಾಕವ್ರೆ. ನಾನೇನು ಬಿಡಿ ಅಂತ ಯಾವತ್ತಾನೆ ತಗೊಂಡೋಗಿಂತ ಯಾವತ್ತಾನೆ ಹೇಳಿದ್ದೆ. ಅವು ತಗೊಂಡೋಗ್ಬೇಡಿ ಅಂತಲೇ ಇರೋದು. ಅವರು ನಾವು ಅವತ್ತಿಂದಲೂ ಅದನ್ನ ಹೇಳ್ತಾ ಇದ್ದೀವಿ. ಓಪನ್ ಕೆನಲ್ಲು ಅದನ್ನೇ ವೈಡನ್ ಮಾಡ್ಕೊಂಡು ತಗೊಂಡೋಗಿ ಅಂತ ಹೇಳ್ತಾ ಇದ್ದೀವಿ. ಅದು ಅವ್ರು ಅಲ್ಲೇ ಇರೋ ತಗೊಂಡೋಗ್ಬೇಕು ಅಂತ ಆಟ ಹಿಡಿದಾರೆ. ನೋಡೋಣ ಸರ್. ಈಗ 100% ಆಗಿಲ್ಲ, 96% ಆಗಿದೆ. ಇನ್ನೂ ಆಗಬೇಕಾಗಿತ್ತು. ಇನ್ನೂ ನಾನು 2-3 ಬಾರಿ ಎಲ್ಲ ಹೆಡ್ ಮಾಸ್ಟರ್ಗಳನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಎಲ್ಲ ಪ್ರಯತ್ನ ಪಟ್ಟಿದ್ದು. ನಾವು ಇದುವರೆಗೂ ಫಸ್ಟು ಸೆಕೆಂಡ್ ಪ್ಲೇಸಲ್ಲಿ ಇರ್ತಿದ್ದೋ, ಈಗ 5ನೇ ಪ್ಲೇಸಲ್ಲಿ ಇದ್ದೀವಿ. ಆದರೂ ನಮಗೆ ತೃಪ್ತಿ ಇಲ್ಲ. ನೆಕ್ಸ್ಟ್ ಇಯರು ಫಸ್ಟ್ ಪ್ಲೇಸ್ ಬರೋಕ್ಕೆ ಏನು ಬೇಕೋ ಎಲ್ಲ ಮಾಡ್ತೀವಿ.